ಬೆಳಗಾವಿ ಜಿಲ್ಲೆ ರಾಮದುರ್ಗ ಬಣಜಿಗ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ. ಸಂಸದ ಜಗದೀಶ್ ಶೆಟ್ಟರ್. ಬಣಜಿಗ ಸಮಾಜದ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ 2A ಮೀಸಲಾತಿ ಕೊಡಿಸಲು ನನ್ನ ಅಧಿಕಾರದ ಅವಧಿಯಲ್ಲಿ ಪ್ರಯತ್ನಿಸಿ ಅನುಷ್ಠಾನ ತಂದಿದ್ದೇನೆ. ಸಮಾಜದ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಉದ್ಯೋಗದಲ್ಲಿಯೂ 2A ಮೀಸಲಾತಿ ನೀಡಬೇಕು ಅಂತ ನ್ಯಾಯಾಲಯದ ಆದೇಶವಾಗಿದೆ. ರಾಜ್ಯ ಸರ್ಕಾರ ಅದರ ಅನುಷ್ಠಾನ ಶ್ರಮಿಸಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಹಾಗೂ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು. 2A ಲಿಂಗಾಯತರ ಒಳ ಪಂಗಡಗಳ ಕಿತ್ತಾಟದಿಂದ ಸಮಾಜ ಸಂಘಟನೆಗೆ ತೊಂದರೆಯಾಗ್ತಾ ಇದೆ. ಎಲ್ಲ ಲಿಂಗಾಯತರು ಒಗ್ಗಟ್ಟಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಚೆನ್ನಾಗಿರುತ್ತೆ. ನಿಕಟಪೂರ್ವ ಅಧ್ಯಕ್ಷ ಗುರುಸಿದ್ದಪ್ಪ ಮುತ್ತೂರು, ಯುವ ಘಟಕದ ಅಧ್ಯಕ್ಷ ಸಂಜಯ್ ಅರೆಬೆಂಚಿ, ಮಹಿಳಾ ಘಟಕದ ಅಧ್ಯಕ್ಷೆ ಪ್ರಭಾವತಿ ಪುಟಾಣಿ, ನೂತನ ಕಾರ್ಯಾಧ್ಯಕ್ಷ ಪ್ರೊಫೆಸರ್ SM ಸಕ್ರಿ, ಯುವ ಘಟಕದ ಕಾರ್ಯಾಧ್ಯಕ್ಷ ಶಿವಾನಂದ್ ಬರದೇಲಿ, ಕಾರ್ಯದರ್ಶಿ ಈರಣ್ಣ ಕಲ್ಯಾಣಿ, ಶ್ರೇಯಸ್ ಜಾಬಶೆಟ್ಟಿ ಸೇರಿದಂತೆ ಇತರರು ಹಾಜರಿದ್ದರು. ಸಮಾಜದಲ್ಲಿ ಸಾಕಷ್ಟು ಬಳಿಕ ಸಮಾಜದಲ್ಲಿ ವ್ಯಾಪಾರ ಮಾಡುವಂತೆ ಈಗ ಬರೀ ವ್ಯಾಪಾರ ಅಲ್ಲ, ಬೇರೆ ಬೇರೆ ವೃತ್ತಿಯಲ್ಲಿ ಸಹಿತ ಸಮಾಜ ಬಂಧುಗಳು ತೊಡಗಿಸಿಕೊಂಡಿದ್ದಾರೆ. ಸಾಕಷ್ಟು ಜನ ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ವಕೀಲರಾಗಿದ್ದಾರೆ, ಚಾರ್ಟೆಡ್ ಅಕೌಂಟೆಂಟ್ಸ್ ಆಗಿದ್ದಾರೆ, ಮತ್ತು IAS AS ಮಾಡ್ಕೊಂಡಿದ್ದಾರೆ. ಇನ್ನೂ ಬೇರೆ ಬೇರೆ ವೃತ್ತಿಗಳಿದ್ದಾರೆ, IT ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ. ಇನ್ನೂ ಆ ಪ್ರತಿಭೆಯನ್ನು ಉಪಯೋಗ ಮಾಡಬಹುದು. ಬಿಕಾಸ್ ಆರ್ಥಿಕ ಪರಿಸ್ಥಿತಿ ತೊಂದರೆಯಿಂದ, ಸಾಮಾಜಿಕ ಹಿಂದುಳಿಕೆಯಿಂದ ಎಷ್ಟೋ ಕುಟುಂಬಗಳು ಅವರ ಆ ಪ್ರತಿಭೆಯಿಂದ ವಿಜ್ಞಾನ ಸುಮಾರು ನಮ್ಮ ಸಿದ್ದರಾಮಯ್ಯ ನಾಯಕರ ಸರ್ಕಾರಕ್ಕೆ ನಮ್ಮ ರಾಮದುರ್ಗ ತಾಲೂಕು ಭಾಳ ಹಿಂದುಳಿದಿದ್ದಕ್ಕೆ 20 ಕೋಟಿ ಸ್ಪೆಷಲ್ ಗ್ರಾಂಟ್ಸ್ ರಿಲೀಸ್ ಮಾಡ್ತದೆ. 20 ಕೋಟಿ, ಅದರೊಳಗೆ 1 ಕೋಟಿ ನಮ್ಮ ಲಿಂಗಾಯತ ಸಮಾಜದ ಸ್ಮಶಾನ ಅಭಿವೃದ್ಧಿಗೋಸ್ಕರ ನಾವು ಸ್ಯಾಂಕ್ಷನ್ ಮಾಡ್ತೀವಿ, 1 ಕೋಟಿ ರೂಪಾಯಿ. ಮತ್ತು ಲಿಂಗಾಯತ ಭವನ ನಿರ್ಮಾಣ ಮಾಡಲು 1 ಕೋಟಿ ರೂಪಾಯಿ ಹಣವನ್ನು ಮೀಸಲಿಡಬೇಕು ಅಂತ ಹೇಳಿ ನಾವು ಡಿಸೈಡ್ ಮಾಡಿದ್ವಿ. ಈಗಾಗಲೇ ನಾವು ಅಧಿಕಾರದಾಗ ನಮ್ಮ ಸಮಾಜಕ್ಕೆ ಏನು ಮಾಡಿದ್ವಿ ಅಂತ ಯಾರು ಕೇಳಿದ್ರು ಕೂಡ ಇದ್ದಿದ್ದು ಅದು ಮಾಡಿದ್ವಿ ಅಂತ ಹೇಳೋಕ್ಕೆ ಇರಬೇಕು. ಆದ್ದರಿಂದ ನಾನು ಇದು 2 ಕೋಟಿ ರೂಪಾಯಿ ಟೋಟಲ್ 1 ಕೋಟಿ ರೂಪಾಯಿ ಸ್ಮಶಾನ ನಿರ್ವಹಣೆಗೆ ಮತ್ತು ಸಮುದಾಯ ಭವನಕ್ಕೆ 1 ಕೋಟಿ ರೂಪಾಯಿ ಮೀಸಲಿಡಬೇಕು ಅಂತ ನಾವು ಡಿಸೈಡ್ ಮಾಡಿ ಕೆಲಸ ಮಾಡ್ತಾ ಇದ್ದೀನಿ. ನಮಗೂ ಬೇರೆ ಕಾರ್ಯಕ್ರಮ ಬೇಕಾದಷ್ಟು ಇರೋದ್ರಿಂದ ಸ್ವಲ್ಪ ತಡ ಇದೆ. ನಮ್ಮ ಸಮಾಜದ ಹಿರಿಯರು ಮತ್ತು ಪೂಜ್ಯರವರೆಲ್ಲ ಆಶೀರ್ವದಿಸಬೇಕಂತಲೇ ಅವರೇ ವಿನಂತಿಸ್ತಾರೆ. ಅಭ್ಯರ್ಥಿಗಳು ಮೊದಲನೇದಾಗಿ ಸುಧಾ ಕಲ್ಲಪ್ಪ ತುಪ್ಪರ್, ಎರಡನೆಯದು ಚೈತ್ರ ಪಟ್ಟರ್, ಮೂರನೇದು ಅನೂಪ್ ಸೋಬರರ್, 4 ಸಹನಾ ಕಲಾದ್ಗಿ, 5 ವೀಣಾ ಬಸವರಾಜ್ ಇಟಂಗಿ, 6 ಅಶೋಕ್ ಕುರ್ಬೇಟ್ ವಿದ್ಯಾರ್ಥಿ. ಆಮೇಲೆ ಕ್ಯಾಪ್ ಏನಾರು ಹಾಕ್ತೀರೇನ್ರಿ? ಏನಿಲ್ಲ ನೋಡ್ರಿ ಸರ್, ಇಲ್ಲಿ ನೋಡಿ ಸನ್ಮಾನ ಸಮಾರಂಭ ನೆರವೇರುತ್ತಿದೆ. ಚಟ್ರಿ ತಗೊಳ್ರಿ ಸರ್, ಇಲ್ಲಿ ನೋಡಿ ಚಟ್ರಿ ತಗೊಳ್ರಿ. ಜ್ಞಾನದ ಬಲದಿಂದ ಜ್ಞಾನದ ನೋಡಯ್ಯ, ಜ್ಯೋತಿಯ ಬಲದಿಂದ ಕಮಲದ ಆ ಜಾಗ ಖರೀದಿ ಆಗುತ್ತೆ. ಆದರೆ ನಮ್ಮ ಶಾಸಕರು ಬರೀ ಹೋಗಿ ಕೇಳಿದಾಗ 5 ಲಕ್ಷ ಕೊಡ್ತೀವಿ ಅಂದರು, ಇನ್ನೂ ಹೆಚ್ಚಿಗೆ ಕೊಡಿದೆ, ಆಗಲು ಮಾಡೋದಕ್ಕೆ ಕೊಡ್ತೀನಿ ಅಂತ ಹೇಳಿ ಮನೆ ಕೂಡ ಕೇಳಿದ್ವಿ, ಮಾಡಿ ನಾವು ಕೊಡ್ತೀವಿ ಅಂತ. ಅದಕ್ಕೆ ಎಲ್ಲ ಸಮಾಜ ಅನುಕೂಲದಿಂದ ನಾವು ಆ ಒಂದು ಮಂಗಲ ಕಾರ್ಯಾಲಯ ಕಟ್ಟಿ ಆ ಸಮಾಜದ ಉಪಯುಕ್ತತೆಯನ್ನು ಹೆಚ್ಚಿಸತಕ್ಕಂಥದ್ದು. ಇನ್ನು ಸಮಾಜದ ಹಿಂದಿನ ರಾಜ್ಯಾಧ್ಯಕ್ಷರ ಮಲ್ಲಿಕಾರ್ಜುನ ಗೌಡಿ ಅವರು ಆ ಮಂಗಲ ಕಾರ್ಯಾಲಯ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಆನಂತರ ವಿಜಯಪುರದ ಉಕ್ಕಲಿ ರಸ್ತೆಯಲ್ಲಿರುವ ಲೆಪ್ರಸಿ ಕಾಲೋನಿಯಲ್ಲಿ ಕುಷ್ಠ ರೋಗಿಗಳ ಸಲುವಾಗಿ 10 ಕೋಣೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇವರು ವಿಜಯಪುರ ಜಿಲ್ಲೆಯ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬರುವ ದಿನಗಳಲ್ಲಿ ಇವರು 2 ಉದ್ದೇಶಗಳು ಬಹಳ ಪ್ರಮುಖವಾದವು. ಶ್ರೀಶೈಲ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ಉತ್ತರ ಕರ್ನಾಟಕ ಜನತೆಗೆ ಅನುಕೂಲವಾಗುವಂತೆ ವಸತಿ ನಿಲಯ ಸ್ಥಾಪಿಸತಕ್ಕಂಥದ್ದು ಒಂದು ಉದ್ದೇಶವಾದರೆ, ಇನ್ನೊಂದು ವಿಶೇಷ ಚೇತನರ ಸಲುವಾಗಿ ಇಲ್ಲಿ ಒಂದು ಏನು ಅರ್ಥ ಆಗಂತಂದ್ರೆ ಕೆಳಗಿದ್ದ
ಹೀಗಾಗಿ ಯಾರಾದ್ರೂ ಏನಾದ್ರೂ ಒಳ್ಳೆಯದನ್ನು ಮಾಡಿದ್ರೆ ನಾವು ತಡ್ಕೊಳ್ಳುವಂಥ ಕೆಪಾಸಿಟಿ ನಮಗಿಲ್ಲ. ಯಾರೋ ಒಂದು ಹೊಸ ಗಾಡಿ ತಂದ್ರೆ ಮೂಗು ಮುರಿದು, ಆಮೇಲೆ ಯಾರೋ ಒಂದು ಏನೋ ಒಂದು ಬೈಕ್ ತಂದ್ರೆ ದೊಡ್ಡ ಸೋಕ ಹಿಂಗ ನಮ್ಮ ಏನಾಗುತ್ತೆ ಅಂತಂದ್ರೆ ಮೊದಲಿನ ದಿನ ನೋಡ್ರಿ ಒಂದು 3 ವರ್ಷ ರೊಕ್ಕ ಕೊಟ್ಟಂತ ಯಾವ ಸಮಾಜ ಇದ್ರೆ ಅದು ಬಣಗೆರೆ ಸಮಾಜ ಇವತ್ತು ವಿಶೇಷವಾಗಿ ಕಾಲ ಬದಲಾದಂಥ ಸಂದರ್ಭದೊಳಗೆ ನಾವು ಇವತ್ತು ಬಣಗೆರೆ ಸಮಾಜ ಕ್ಲೀನಾದಂಥ ಸಂದರ್ಭದೊಳಗೆ ನಾವು ಮತ್ತೆ ವೀರೇಂದ್ರ ಪಾಟೀಲ್ ಇದ್ದಂಥ ಸಂದರ್ಭದೊಳಗೆ ರಾಜ್ಯದಲ್ಲಿ ಲಿಂಗಾಯತ ಸಮಾಜ ಹೆಚ್ಚಿನ 3.5 ಕೋಟಿ ಜನಸಂಖ್ಯೆ ಇದ್ದಾಗ ಒಂದು 1.5 ಕೋಟಿ ಜನಸಂಖ್ಯೆ ಇದ್ದಂಥ ಸಂದರ್ಭದೊಳಗೆ 1968, 69, 70 ಇದ್ದಂಥ ಸಂದರ್ಭದೊಳಗೆ ಇವತ್ತು ಈಗ